ಹಲೋ. ಹಲೋ. ನಮಸ್ಕಾರಮ್ಮ ತಾಯಿ. ನಮಸ್ಕಾರ ಸ್ವಾಮಿ. ಹೇಳಮ್ಮ. ನಾವು ನಿಮ್ ಒಂದು 9 ವಾರ ಪೂಜೆ ಹೇಳಿದ್ರಿ ಸ್ವಾಮಿ. ಹ್ಮ್ ಹ್ಮ್ ನಮ್ ಹುಡ್ಗ ಒಬ್ಬ ಕಾಲೇಜಿಗೆ ಹೋಗಿದ್ದಿಲ್ಲ, ಎಷ್ಟೋ ಒಂದ್ 6 ತಿಂಗಳಾಗಿತ್ತು ಕಾಲೇಜಿಗೆ ಹೋಗಿದ್ದಿಲ್ಲ. ಹ್ಮ್ ಹ್ಮ್ ಇವಾಗ 2ನೇ ವಾರ ಪೂಜೆಗೆ ಅವನು ಕಾಲೇಜಿಗೆ ಹೋಗ್ತಾ ಇದಾನೆ. ಹ್ಮ್ ಹ್ಮ್ ಕಾಲೇಜಿಗೆ ಹೋಗಿ ಇವಾಗ ಚೆನ್ನಾಗಿ ಓದ್ತಾ ಇದಾನೆ, ಕಾಲೇಜಿಗೆ ಹೋಗ್ತಾ ಇದಾನೆ, ಯಾವ ತೊಂದ್ರೆನೂ ಇಲ್ಲ ಸ್ವಾಮಿ. ಓಹೋ. ಅಂದ್ರೆ ನಿಮ್ಗೆ 9 ವಾರ ವ್ರತವನ್ನು ಹೇಳ್ಕೊಟ್ಟಿದ್ದೆ ನಾನು. ಹೌದು ಸ್ವಾಮಿ. ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದೀರಾ? ಒಳ್ಳೇದಾಗಿದೆ ಸ್ವಾಮಿ. ಎರಡೇ ವಾರಕ್ಕೆನ ಅವನು ಕಾಲೇಜ್ ಹೋಗ್ತಾ ಇದಾನೆ ಸ್ವಾಮಿ. ಅವನು ಹ್ಮ್ 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 ಅವನು ಇವಾಗ ಯಾವ ಕಾಲೇಜ್ ಬಿಡ್ತಾ ಇಲ್ಲ. ಒಂದ್ 2ನೇ ವಾರಕ್ಕೆ ನಮಗ್ ಫಲ ಸಿಕ್ಕಿದೆ ಸ್ವಾಮಿ ಅದು. ಓಹೋ, ಅಂದ್ರೆ 2ನೇ ವಾರದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರು ಎಷ್ಟು ಬೇಗ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೌದು ಸ್ವಾಮಿ. ಖಂಡಿತ ನನಗೆ ತುಂಬಾ ಖುಷಿ ಆಯ್ತು. ಯಾವಾಗ ಆಗಿರೋದಮ್ಮ? ನಾನು ನಿಮ್ಗೆ ಯಾವಾಗ ತಿಳಿಸ್ಕೊಟ್ಟಿದ್ದೀನಿ ಈ ವ್ರತವನ್ನು? ಯಾವಾಗ ಅಂದ್ರೆ ನೀವು ಫೋನ್ ಮಾಡಿದ್ರ ಇದಕ್ಕೆ ಮುಂಚೆ? ನಮ್ಗೆ 2 ತಿಂಗಳಾಯ್ತು ಸ್ವಾಮಿ ನೀವು ತಿಳಿಸ್ಕೊಟ್ಟು. ಓಕೆ. ತಿರುಗಿ 2ನೇ ವಾರಕ್ಕೆ ಅವನು ಕಾಲೇಜ್ಗೆ ಹೋಗ್ತಾ ಇದ್ದ ಸ್ವಾಮಿ ಅವನು. ಓಕೆ ಓಕೆ. ಮತ್ತೆ ಇವಾಗ ಫೋನ್ ಮಾಡ್ತಾ ಇದ್ದೀರಾ? ಇಲ್ಲ ಸ್ವಾಮಿ, ಅವತ್ತು ಅದೇ ನಿಮ್ಗೆ ರಿಟರ್ನ್ ಹಚ್ಚಿದೀವಿ ಸ್ವಾಮಿ, ನೀವು ಎಷ್ಟು ರಿಸೀವ್ ಮಾಡ್ಲೇ ಇಲ್ಲ ಫೋನು. ಓಹೋ, ಅಂದ್ರೆ ನೀವು ಫೋನ್ ಮಾಡಿದೀರಾ, ನಾನು ರಿಸೀವ್ ಮಾಡಕ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು ಸ್ವಾಮಿ, ಹೌದು ಹೌದು. ಅಲ್ಲಮ್ಮ, ನನಗೆ ನಾನು ವೈಯಕ್ತಿಕವಾಗಿ ನಾನು ಯಾರ ಹತ್ರ ಮಾತಾಡುವುದಿಲ್ಲ ತಾಯಿ ಅಷ್ಟು. ಎಲ್ರು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಸ್ನೇಹಿತರು ಎಲ್ರು ನಿಮ್ಮವರೇ ಮಾತಾಡ್ತಿರ್ತಾರಲ್ಲ, ಅವರೊಟ್ಟಿಗೆ ಮಾತಾಡ್ತಾ ಇರ್ತೀನಮ್ಮ. ಹೌದು ಸ್ವಾಮಿ. ಅದಕ್ಕೆ ಖಂಡಿತ ತುಂಬಾ ಖುಷಿ ಆಯ್ತು. ಆದ್ರೆ ಅಂದ್ರೆ ಅಂದುಕೊಂಡಿದ್ದೆಲ್ಲ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದೀರಾ ಇವಾಗ? ಆಗಿದೆ ಸ್ವಾಮಿ, ಆಗಿದೆ ಸ್ವಾಮಿ. ಓಕೆ, ಅಂದ್ರೆ ರಾಯರಿದ್ದಾರೆ ಅನ್ನೋದೊಂದು ನಿಮ್ಗೆ ಗೊತ್ತಾಯ್ತಲ್ಲ? ಹೌದು ಸ್ವಾಮಿ, ರಾಯರಿದ್ದಾರೆ ಅನ್ನೋದು ನಾವು ನಂಬೀವಿ ಸ್ವಾಮಿ ಅದನ್ನ. ರಾಯರಿದ್ದಾರೆ ತಾಯಿ. ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡ್ಬೇಕು ನೀವು. ಆಯ್ತು ಸ್ವಾಮಿ, ನಾವು ಪ್ರತಿ ಗುರುವಾರನು ಬಿಡಲ್ಲ ಸ್ವಾಮಿ. ನಾವು ಪ್ರತಿ ಗುರುವಾರ ತುಪ್ಪ ದೀಪ ಹಚ್ಚಿ ನಾವು ರಾಯರ ಪೂಜೆ ಮಾಡ್ತೀವಿ ಸ್ವಾಮಿ ನಾವು. ನೋಡಿಮ್ಮ, ಪ್ರತಿ ಗುರುವಾರ ಅದೊಂಥರ ಹಬ್ಬ ಬಂದಂಗೆ, ಎಲ್ಲಾರ ಮನೇಲೂ ಹಬ್ಬ ಬಂದಂಗೆ. ರಾಯರಿದ್ದಾರೆ ಅಂತ ಪೂಜೆ ಮಾಡಿದ್ರೆ ಹಾ ಅವರು ಇರುವುದೇ ಸತ್ಯ ತಾಯಿ. ಹಾ ಹೌದು ಸ್ವಾಮಿ. ರಾಯರು ಬೃಂದಾವನದಲ್ಲಿ ಇರುವುದು ಸತ್ಯ, ಹೌದು ಸ್ವಾಮಿ, ಹೌದು. ಗುರುವಾರ ಬರುವುದು ಸತ್ಯ. ಹೌದ್ರಿ. ಅದಕ್ಕೆ ರಾಯರ ಹಬ್ಬ ಅಂದ್ರೆ ಗುರುವಾರ. ರಾಯರಿಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಫಲವನ್ನು ಕೊಟ್ಟೇ ಕೊಡುತ್ತಾರೆ ಅನ್ನೋದಕ್ಕೆ ಎಷ್ಟೋ ಜನಗಳಿಗೆ ಪವಾಡಗಳನ್ನು ಮಾಡಿದ್ದಾರೆ ತಾಯಿ. ಹೌದು ಸ್ವಾಮಿ, ಹೌದು ಇವತ್ತು ಹೌದು. ನನಗೆ ಸುಮಾರು 2 ಗಂಟೆ 3 ಗಂಟೆಗೆಲ್ಲ ಫೋನ್ ಮಾಡಿ ನನಗೆ ಅನುಗ್ರಹ ಆಗಿದೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಏನ್ ಮಾಡ್ತೀರಾ, ಎಷ್ಟೋ ಜನಗಳು ಫೋನ್ಗೆ ಲೈನ್ ಸಿಗ್ತಾ ಇಲ್ಲ. ಹೌದು ಆದ್ರೆ ಇದು ನಂದು ಯಾವ್ದು ಅಲ್ಲ ತಾಯಿ, ನಾನೇನು ಅಷ್ಟು ದೊಡ್ಡವನು ಅಂತ ಹೇಳ್ತಾ ಇಲ್ಲ ನಾನು. ಆದ್ರೆ ಎಲ್ಲರ ಹತ್ರ ಮಾತಾಡಕ್ಕೆ ನನಗೆ ಪ್ರತಿನಿತ್ಯನೂ ಸುಮಾರು ಕರೆಗಳು ಬರ್ತಾ ಇರತ್ತೆ, ಮಾತಾಡ್ತಾ ಇರ್ತೀನಿ ಅವರೊಟ್ಟಿಗೆ. ಹಂಗಾಗಿ ಅನುಗ್ರಹ ಆದವ್ರಿಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ ನಾನು ಮಾತಾಡೋದು ತಾಯಿ. ಅಂದ್ರೆ ನಿಮ್ಮಿಂದ ರಾಯರು ನಿಮ್ ಬಾಯಲ್ಲಿ ಹೇಳ್ಸದಾರಲ್ಲ, ಅದೇ ಒಂದ್ ಖುಷಿ ಸ್ವಾಮಿ ನಮ್ಗೆ. ಹಾ 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 ರಾಯರು ನಿಮ್ಮಲ್ಲಿ ಇದಾರಲ್ಲ, ಅದೇ ಒಂದ್ ಖುಷಿ ನಮ್ಗೆ. ಹೌದಮ್ಮ, ರಾಯರು ಇರುವುದು ಸತ್ಯ. ಅವರು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಕುಳಿತಿದ್ದಾರೆ ತಾಯಿ. ಹೌದು ಸ್ವಾಮಿ, ಅದಕ್ಕೆ ನಿಜ. ಇವತ್ತು ನೀವ್ ಏನ್ ಹೇಳ್ತಾ ಇದ್ರಲ್ಲ, ಇದೆಲ್ಲ ಅನುಗ್ರಹ ಮಾಡಿರೋದು ಗುರು ರಾಘವೇಂದ್ರ ಸ್ವಾಮಿ ಅವರು. ನಂಬುದು ಇದ್ರಲ್ಲಿ ಏನು ಇಲ್ಲ ತಾಯಿ. ನಾವೊಬ್ರು ಹಂಗೆ ಸುಮ್ನೆ ಗೊಂಬೆ ಇಲ್ಲೇ. ಹೌದು ಸ್ವಾಮಿ, ಹೌದು. ಆದ್ರೆ ಆ ಗೊಂಬೆ ಏನಂದ್ರೆ, ನಾನು ಮಾತಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ, ನೀವು ಪೂಜೆ ಮಾಡ್ತಾ ಇದ್ದೀರಾ, ವ್ರತವನ್ನು ಮಾಡ್ತಾ ಇದ್ದೀರಾ ಪೂಜೆ. ಆದ್ರೆ ನಿಮ್ಗೆ ಅದು ಯಾವ ರೀತಿ ವಿಧಾನ ಹೋಗೋದು ಗೊತ್ತಿಲ್ಲ ತಾಯಿ. ಹೌದು ಬರೇ ಸ್ವಾಮಿ. ಕಲ್ಲು ಮುಳ್ಳು ಇರೋ ಜಾಗಕ್ಕೆ ಹೋಗ್ತಾ ಇದ್ದೀರಾ. ಆದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ದೀಪವನ್ನು ಹಚ್ಚಿದ್ದಾರೆ, ಆ ದೀಪದಲ್ಲಿ ಬೆಳಕಿದೆ. ಕಂದ, ಈ ಕಡೆ ಬನ್ನಿ ನೀವು, ನಿಮ್ಗೆ ಬೆಳಕಿದೆ ಅಂತ ರಾಯರು ತೋರಿಸ್ತಾ ಇದ್ದಾರೆ ಇವಾಗ. ಪ್ರತಿಯೊಂದು ವ್ರತದಲ್ಲಿ ಮಾಡುತ್ತಾ ಮಾಡುತ್ತಾ ನೀವೇನ್ ಮಾಡ್ತಾ ಇದ್ರಲ್ಲ, ನೀವು ಇವಾಗ ಬೆಳಕಲ್ಲಿ ಹೋಗ್ತಾ ಇದ್ದೀರಾ. ಹೌದು ಸ್ವಾಮಿ, ನಿಮ್ಗೆ ಇವಾಗ ರೋಡ್ ಕಾಣ್ತಾ ಇದೆ, ದಾರಿ ಕಾಣ್ತಾ ಇದೆ. ಹೌದು ಸ್ವಾಮಿ. ಹಂಗಾಗಿ ನಿಮ್ಗೆ ಯಶಸ್ವಿ ಬೇಗ ಆಗ್ತಾ ಇದೆ. ಮತ್ತೆ ಇನ್ನೊಬ್ರು ಮಾತಾಡಿದ್ರಲ್ಲ, ಯಾರವರು? ಅವ್ರಿಗೆ ಇನ್ನೂ ಈಗ ಎಷ್ಟು 5 ವಾರ ಆಯ್ತು ಸ್ವಾಮಿ ಅವ್ರು ಮಾಡ್ತಾ ಅಲ್ಲ, ಇತ್ತು ಪೂಜೆನೆ. ಅವರಲ್ಲಮ್ಮ, ಇವಾಗ ಯಾರು ಇದಕ್ಕೆ ಮುಂಚಿತವಾಗಿ ಮಾತಾಡ್ತಾ ಇದ್ರಲ್ಲ, ಅವ್ರು ಯಾರು? ತಂಗಿಯವ್ರು ಸ್ವಾಮಿ, ಯಾರಮ್ಮ? ನಮ್ ತಂಗಿಯವರು. ಹೌದಮ್ಮ, ಹೇಗಿದಾರಮ್ಮ? ಚೆನ್ನಾಗಿದಾರ ಅವರು? ಚೆನ್ನಾಗಿದ್ದಾರೆ ಸ್ವಾಮಿ, ಅವ್ರು ಎಲ್ರು ಚೆನ್ನಾಗಿದ್ದಾರೆ. ಹ್ಮ್. ಅವ್ರ ಮನೆಯಿಂದಾನೇ ನಾನ್ ಮಾತಾಡ್ತಾ ಇರೋದು. ಓಕೆ ಅಮ್ಮ, ಓಕೆ. ಓ, ಅವ್ರ ಮನೆಗ್ ಬಂದಿದ್ದೀರಾ ನೀವು? ಹೌದು, ಪಕ್ಕದ ಮನೆನೇ ಸ್ವಾಮಿ. ನಾನೇ ಅವ್ರಿಗೆ ನಂಬರ್ ಕೊಟ್ಟಿದ್ದೆ. ಹಾ. ನಂಬರ್ ಕೊಟ್ಟಿದ್ದೆ, ಅವ್ರು ಮಾಡಿದ್ರು. ಅವ್ರು ಸ್ವಲ್ಪ ಸುಮಾರು ಜನಕ್ಕೆ ಅವ್ರಿಗೂ ಫೋನ್ ಹಚ್ಚಿ ನಿಮ್ ಹತ್ರ ಸಲಹೆ ತಿಳ್ಕೊಂಡಾರೆ. ಹಾ. ಅವ್ರಿಗೆಲ್ಲ ತುಂಬಾ ಒಳ್ಳೇದಾಗಿದೆ. ಓಕೆ. ಆ ನಂಬರ್ ಕೊಟ್ಟಿದ್ನೆಲ್ಲ ನಮಗೂ ಒಳ್ಳೇದಾಗಿದೆ, ಓಕೆ ಅಮ್ಮ, ಎಲ್ರಿಗೂ ಒಳ್ಳೇದಾಗಿದೆ ಸ್ವಾಮಿ. ಖಂಡಿತಮ್ಮ. ನಂಬರ್ ಕೊಟ್ಟವ್ರಿಗೂ ಒಳ್ಳೇದಾಗಿದೆ, ನಿಮಗೂ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದೀರಾ. ಹೌದು. ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ತಾಯಿ. ಒಳ್ಳೇದಾಗಿದೆ ಅಂತ ಹೇಳಿ ರಾಯರಿಗೆ ಪೂಜೆ ಮಾಡೋದು ಬಿಡಬಾರ್ದು.
ರಾಯರ ಇಲ್ಲ ಪೂಜೆ ಮಾಡ್ತಾ ಇರ್ಬೇಕು. ಯಾವತ್ತೂ ಬಿಡಂಗಿಲ್ಲ ನಾವು ರಾಯರ್ನ ಮಾತ್ರ ಯಾವತ್ತೂ ಬಿಡಂಗಿಲ್ಲ. ಹಾ, ಇವಾಗ ಮಕ್ಕಳು ಒಂದು ಕಾಲೇಜ್ಗೆ ಹೋಗ್ತಾ ಇದಾರೆ, ಒಂದು ಒಳ್ಳೆ ವಿದ್ಯಾಭ್ಯಾಸ ಕಲಿತಾ ಇದಾರೆ, ನಾಳೆ ಮುಂದೆ ನೀವ್ ಹೆಂಗ್ ಭಕ್ತಿಯಿಂದ ಪೂಜೆ ಮಾಡ್ತೀರಲ್ವಾ, ಹೌದು ಮುಂದೆ ಸರ್. ಒಂದು ದೊಡ್ಡ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ ಅವ್ರಿಗೆ. ತಿಂಗಳಿಗೆ 1 ಲಕ್ಷ ಅಥವಾ 80,000 ಈ ತರದಲ್ಲಿ ಜಾಸ್ತಿನೇ ಸಿಗುತ್ತೆ ಪೇಮೆಂಟ್. ಅವಾಗ ನೀವು 1-1.5 ಲಕ್ಷ ಎಷ್ಟೋ ಜನಗಳು ತಗೊಂತಾ ಇದಾರೆ ಪೇಮೆಂಟ್. ಇವತ್ತ ರಾಯರ್ನ ನಂಬಿ ಪೂಜೆ ಮಾಡಿದ್ದಕ್ಕೆ ಲಕ್ಷ ಗಂಟ್ಲೆ ಪೇಮೆಂಟ್ ತಗೊಂತಾ ಇದಾರೆ ತಾಯಿ. ಹೌದು ಸ್ವಾಮಿ. ಆ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಮೇಲೆ ಬೀಳಿ ಅಂತೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೀನಿ ತಾಯಿ. ಸರಿ ಸರ್. ಖಂಡಿತಮ್ಮ, ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿದ್ದಕ್ಕೆ. ಯಾವ ತಾಯಿ ನಿಮ್ದು? ನಮ್ದು ಹಾವೇರಿ ಡಿಸ್ಟಿಕ್ ಹಿರೇಕೆರೂರು ಸ್ವಾಮಿ. ಹಾವೇರಿ ಡಿಸ್ಟಿಕ್ ಹಿರೇಕೆರೂರ? ಹಿರೇಕೆರೂರು ತಾಲೂಕು. ಹಿರೇಕೆರೂರು ತಾಲೂಕು. ಓಕೆ ಅಮ್ಮ, ಒಳ್ಳೇದಾಗ್ಲಿ, ತುಂಬಾ ಖುಷಿ ಆಯ್ತು. ನಾನು ಹೇಳ್ಕೊಟ್ಟಂತ ಪೂಜೆಯನ್ನು ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇರಿ, ಒಳ್ಳೇದಾಗುತ್ತೆ ಇನ್ನೂ ಜಾಸ್ತಿ ಅಮ್ಮ. ಹಾ, ಸರಿ. ಆಯ್ತಮ್ಮ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ತಾಯಿ. ನೋಡಿದ್ರಲ್ವಾ ಎಷ್ಟು ಅದ್ಭುತವಾಗಿ ಪವಾಡಗಳನ್ನು ಮಾಡಿದ್ದಾರೆ ರಾಯರು. ರಾಯರಿಗೆ ದೇವರು ಪ್ರತ್ಯಕ್ಷವಾಗಿ ಒಂದು ಮಾತನ್ನು ಹೇಳಿದರಂತೆ ಗುರು ರಾಘವೇಂದ್ರ ಸ್ವಾಮಿಯವರಿಗೆ. ನೀನು ಇವ್ರಿಗೋಸ್ಕರ ಯಾಕೆ ಕುಳಿತುಕೊಂಡಿದ್ದೀಯಾ, ಬಂದು ಬಿಡು ಅಂತಂದು ದೇವರು ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಕರೆದರಂತೆ. ಅವಾಗ ಗುರು ರಾಘವೇಂದ್ರ ಸ್ವಾಮಿಯವರು ಹೇಳಿದರು, ಸ್ವಾಮಿ, ನಾನು ಬೃಂದಾವನದಲ್ಲಿ ಕುಳಿತುಕೊಂಡು ಈ ಎಲ್ಲ ನನ್ನ ಮಕ್ಕಳು ಇವರೆಲ್ಲರೂ ನನ್ನನ್ನು ನಂಬಿದ್ದಾರೆ, ಇವರೆಲ್ಲರಿಗೂ ಪವಾಡಗಳನ್ನು ಮಾಡುತ್ತಾ ಇವರ ಬಾಯಲ್ಲಿ ನಿಮ್ಮ ಹೆಸರನ್ನು ಕೂಗಿ ಕರೆದುಕೊಂಡು ಬರುತ್ತೇನೆ ಸ್ವಾಮಿ ಅಂತ ದೇವರಲ್ಲಿ ಮಾತನ್ನು ತಗೊಂಡಿದ್ದರಂತೆ. ಆ ಕಾರಣದಿಂದ ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿ ಕುಳಿತುಕೊಂಡು ಪ್ರತಿಯೊಬ್ಬ ಮಕ್ಕಳು, ಪ್ರತಿಯೊಬ್ಬ ಭಕ್ತಾದಿಗಳು ನಾವೇನಿದ್ದೀವಿ ನಾವೆಲ್ಲರಿಗೂ ರಾಯರಿಗೆ ಮಕ್ಕಳು. ನಮ್ಮೆಲ್ಲರಿಗೂ ಪವಾಡಗಳನ್ನು ಮಾಡುತ್ತಾ ಪ್ರತಿಯೊಬ್ಬರು ಎಷ್ಟೋ ಜನಗಳು ನನ್ನ ತಾಯಂದಿರು. ಆ ನನ್ನ ತಾಯಂದಿರಿಗೆ ಅನುಗ್ರಹ ಮಾಡಿ ಇವತ್ತು ಅವ್ರ ಹೊಟ್ಟೆ ತಣ್ಣಾಗಿದೆ ಅಂತ ಹೇಳಿದರೆ ಗುರು ರಾಘವೇಂದ್ರ ಸ್ವಾಮಿಯವರ ಅನುಗ್ರಹದಿಂದ. ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸ್ತಾರೋ, ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸಲ್ವೋ ಅವರಿಗೆ ತಡವಾಗಿ ಅನುಗ್ರಹ ಮಾಡುತ್ತೇನೆ. ಭಕ್ತಿಯಿಂದ ಯಾರು ನನ್ನನ್ನು ಪೂಜೆ ಮಾಡುತ್ತಾರೋ ಅವರಿಗೆ ಬೇಗ ಅನುಗ್ರಹ ಮಾಡುತ್ತೇನೆ. ಆದರೆ ನನ್ನನ್ನು ಎಲ್ಲರೂ ನನ್ನ ಮಕ್ಕಳೇ, ನೀವು ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡ್ತೀನಿ. ಭಕ್ತಿಯಿಂದ, ನಿಮ್ಮ ಆಸ್ತಿ ಬೇಡ, ಅಂತಸ್ತು ಬೇಡ, ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ, ಭಕ್ತಿಯಿಂದ ನನ್ನ ಹತ್ರ ಬನ್ನಿ, ನೀವು ಕೇಳಿದ್ದೆಲ್ಲ ನಾನು ಕೊಡುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನೀವು ಇವತ್ತೇ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೆಲ್ಲ ಪ್ರತಿಯೊಂದು ತಿಳ್ಕೊತಾ ಇದ್ದೀರಾ ರಾಯರ ಬಗ್ಗೆ. ತಿಳ್ಕೊಂಡು ರಾಯರ ಬಗ್ಗೆ ಹೆಂಗೆ ಅಂತ ಇವತ್ತು ತಿಳ್ಕೊತಾ ಇದ್ರೆ, ಆದರೆ ಅವತ್ತಿನ ಜನ್ರೇಷನಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನಂಬಿದ್ದಕ್ಕೆ ಇವತ್ತು ಲಕ್ಷಾಂತರ ಜನರು ಕೋಟ್ಯಾಧಿಪತಿ ಆಗಿದ್ದಾರೆ. ಅವತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಯೂಟ್ಯೂಬ್ ಚಾನಲ್ ಅನ್ನೋದು ಇರಲಿಲ್ಲ. ಅವತ್ತು ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಇವತ್ತು ಲಕ್ಷಾಂತರ ಜನರು ಕೋಟ್ಯಾಧಿಪತಿ ಆಗಿದ್ದಾರೆ ಅಂದರೆ ರಾಯರ ಅನುಗ್ರಹದಿಂದ ಆಗಿದೆ ಸ್ವಾಮಿ. ನಿಮ್ಮಲ್ಲಿ ನಾನು ಒಂದೇ ಒಂದು ಕೇಳ್ಕೊಳ್ಳುವುದು, ಎಲ್ಲ ನನ್ನ ತಾಯಂದಿರು, ಎಲ್ಲ ನನ್ನ ಅಕ್ಕ ತಂಗಿಯಂದಿರು, ಎಲ್ಲ ನನ್ನ ಸ್ನೇಹಿತರು, ನಿಮ್ಮೆಲ್ಲರಿಗೂ ನನ್ನ ಧ್ವನಿ ಮುಖಾಂತರ ತಿಳಿಸೋದು ಒಂದೇ. ಯಾರು ಎಷ್ಟೋ ಜನಗಳು ನನಗೆ ಫೋನ್ ಮುಖಾಂತರ ತಿಳಿಸ್ತಾ ಇದ್ದೀರಾ, ನನಗೆ ನನ್ನ ಯಜಮಾನರ ಕಡೆಯಿಂದ ಡೈವರ್ಸ್ ಆಗಿದೆ, ಅದು ಡೈವರ್ಸ್ ಆಗಬಾರ್ದು ಅಂತ ಹೇಳ್ತೀರಾ, ಕೋರ್ಟ್ ವಿಚಾರದಲ್ಲಿ ಇದೆ ಅಂತ ಹೇಳ್ತೀರಾ, ಆಸ್ತಿ ವಿಚಾರದಲ್ಲಿ ನಾನು ಕೇಸ್ ಹಾಕಿದ್ದೀವಿ, ಹಣಕಾಸಿನ ವಿಚಾರದಲ್ಲಿ, ನನ್ನ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಎಷ್ಟು ಜನಗಳು ನನಗೆ ಹೇಳಿದ್ದೀರಾ ನೀವೆಲ್ಲರೂ. ನನಗೆ ಕಾಯಿಲೆಯಿಂದ ಬಳಗ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಇದನ್ನು ರಕ್ಷಿಸು ತಂದೆ ಅಂತ ನನಗೆ ಎಷ್ಟು ಜನಗಳು ಹೇಳ್ತಾ ಇದ್ದೀರಾ. ನನ್ನ ಎಲ್ಲ ತಾಯಂದಿರಿಗೂ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು, ರಾಯರ ಪಾದ ಹಿಡಿದು, ಮನುಷ್ಯರ ಪಾದ ಹಿಡಿಬೇಡಿ, ರಾಯರ ಪಾದವನ್ನು ಹಿಡಿದು ತಂದೆ ನೀವೇ ನನಗೆ ಗತಿಯಪ್ಪ ಅಂತ ಹೇಳಿಕೊಂಡು ನಿಮ್ಮ ಕಷ್ಟಗಳಿಗೆ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಿ, ರಾಯರಿದ್ದಾರೆ ಅಂತ ನಿಮ್ಮ ಧ್ವನಿ ಮುಖಾಂತರದಲ್ಲಿ ರಾಯರಿಗೆ ಸಲ್ಲಿಸಿದರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ. ಭಕ್ತಿಯಿಂದ ಪೂಜೆ ಮಾಡಿ, ಇವತ್ತಲ್ಲ ನಾಳೆ ನಿಮಗೆ ಪ್ರತ್ಯಕ್ಷವಾಗಿಯೇ ಅನುಗ್ರಹ ಮಾಡೇ ಮಾಡ್ತಾರೆ. ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗುವುದಲ್ಲ. ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯಂದಿರಿಗೆ, ನನ್ನ ಸ್ನೇಹಿತರಿಗೆ ಎಲ್ಲರೂ ನನ್ನ ಧ್ವನಿ ಮುಖಾಂತರದಲ್ಲಿ ಕಿವಿ ಮಾತು ಹೇಳುವುದು, ರಾಯರ ಮೇಲೆ ನಂಬಿಕೆ, ಈ ತಾಳ್ಮೆ, ಈ ವಿಶ್ವಾಸ ಇವೆರಡೂ ನಿಮ್ಮೆಲ್ಲಿ ಇತ್ತು ಅಂದರೆ ಜೀವನದಲ್ಲಿ ಗೆದ್ದೇ ಗೆಲ್ತೀರಾ. ಇವತ್ತೆಷ್ಟು ಜನಗಳಿಗೆ ಅನುಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ರಾಯರ ಪವಾಡಗಳಿಂದಾಗಿದೆ. ಹಾಸ್ಪಿಟ್ಲಲ್ಲಿ ಹುಷಾರಾಗುವುದಿಲ್ಲ ಅಂತ ಹೇಳಿದಂಥ ವ್ಯಕ್ತಿಗಳು ಇವತ್ತು ಹುಷಾರಾಗಿ ಬಂದಿದ್ದಾರೆ ಅಂದರೆ ಇದೆಲ್ಲ ರಾಯರ ಪವಾಡ. ರಾಯರನ್ನ ನಂಬಿ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ರಾಯರ ಬಗ್ಗೆ
ನನ್ನ ಜೀವನನೇ ಮುಡುಪವಾಗಿಟ್ಟಿದ್ದೇನೆ ರಾಯರಿಗೋಸ್ಕರ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ರಾಯರ ಪಾದವನ್ನು ಹಿಡಿದು ನಾನು ಕೇಳುತ್ತೇನೆ. ನನಗೆ ನಿಮ್ಮ ಕಡೆ ಒಂದೇ ಒಂದು ಆಸ್ತಿ ಏನಂದರೆ, ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಮಾಡಿ. ಅದೇ ನನಗೆ ಕೋಟಿ ಆಸ್ತಿ ಕೊಟ್ಟಂಗೆ. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿದ್ರೆ ನಿಮ್ಮ ಧ್ವನಿ ಮುಖಾಂತರಲ್ಲಿ, ಬಾಯಿ ಮುಖಾಂತರಲ್ಲಿ ರಾಯರಿದ್ದಾರೆ ಅಂತೀರಾ, ಮತ್ತು ಕೈಯಿಂದ ರಾಯರಿದ್ದಾರೆ ಅಂತ ಬರೆದಷ್ಟು ಖುಷಿಯ ಆ ಆನಂದ ಇದೆಯಲ್ಲ, ತುಂಬ ಆನಂದ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ.